ಡೆಮಾಕ್ರಸಿ ಒಳಗೆ ಒಂದು ಮಾತು ಹೇಳ್ತಾರೆ, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಟು ದಿ ಪೀಪಲ್ ಅಂತ. ಇವರು ಫಾರ್ ದಿ ವೋಟ್ ಬ್ಯಾಂಕ್, ಟು ದಿ ವೋಟ್ ಬ್ಯಾಂಕ್, ಬೈ ದಿ ವೋಟ್ ಬ್ಯಾಂಕ್ ಇವರು. ಸ್ನೇಹಿತರೆ, ಇವತ್ತು ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಈ ರೀತಿಯಾಗಿ ಯಾರು ನಡ್ಕೊಳ್ತಾರೆ ಮತ್ತು ಇವರಿಗೆ ಗೊತ್ತಿಲ್ಲ, ಇಲ್ಲಿ ಕೇವಲ ಒಂದು ವರ್ಗದವರು ಬರೋದಿಲ್ಲ. ಹುಬ್ಬಳ್ಳಿ, ಧಾರವಾಡ ಆ ಭಾಗದಿಂದ ಹಾವೇರಿ, ಗದಗ್, ಬಾಗಲಕೋಟೆ, ಬಿಜಾಪುರ, ಇಲ್ಲಿಂದ ಎಲ್ಲ ವರ್ಗದವರು, ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗದವರು, ಎಸ್ಸಿ ಎಸ್ಟಿ ಜನಾಂಗದವರು ಬಂದು ಅಣ್ಣಪ್ಪನ ಮುಂದೆ ನಮಸ್ಕಾರ ಹಾಕಿ ಮಂಜುನಾಥನಿಗೆ ಮುಡಿ ಇಟ್ಕೊಟ್ಟು ಹೋಗುವಂತಹ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ. ಆ ಮಂಜುನಾಥನ, ಆ ಅಣ್ಣಪ್ಪ ಸ್ವಾಮಿಯ ಪ್ರಭಾವವನ್ನು ಕಮ್ಮಿ ಮಾಡಬೇಕು. ಪಾಪ ಇಲ್ಲ, ಪುಣ್ಯ ಇಲ್ಲ ಹಿಂದೂದಲ್ಲಿ ಅಂತೇಳಿ ತೋರಿಸಿ ನಮ್ಮ ಸಮಾಜವನ್ನು ಒಡಿಬೇಕು, ಶ್ರದ್ಧೆ ಕಮ್ಮಿ ಮಾಡಬೇಕು. ಇಡೀ ದೇಶದಲ್ಲಿ ಇದನ್ನೇ ತೋರಿಸ್ತಾ ಹೋಗಬೇಕನ್ನುವಂಥ ಒಂದು ಬಹುದೊಡ್ಡ ಷಡ್ಯಂತ್ರ ಇದರಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಈಗ ಹೊಸದಾಗಿ ಶುರು ಮಾಡ್ಯಾರ. ಮೈಸೂರದ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ. ಯಾರ್ದ್ರಿ ಹಿಂದೂಗಳಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್, ಅದು ಮುಜರಾಯಿ ಇಲಾಖೆಯಲ್ಲದಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ. ಇಷ್ಟಾದರೂ ನಿಮಗೆ ಗೊತ್ತಿರ್ಬೇಕಲ್ಲ, ಏನು ಆದರೂ ಹೊಡಿಬೇಕಂತ ಮಾಡಿರಿ ನೀವು. ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನು ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಹೊಟ್ರು, ತಲಾಂತರದಿಂದ ಇದ್ದಂಥದ್ದನ್ನು ರಾಮನಗರದಾಗ ಕಪಾಲಿ ಬೆಟ್ಟ. ಹಂಗೆ ಈ ಬೆಟ್ಟ ಏನ್ರಿ ಮಾಡ್ಲಿಕ್ಕೆ ಹೊಟ್ರೇನ್ರಿ ಡಿ.ಕೆ. ಶಿವಕುಮಾರ್? ಏನು ನಡೆಸಿರಿ ನೀವು ರಾಜ್ಯದೊಳಗ? ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ, ಮತ್ತು ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ. ರಾಹುಲ್ ಗಾಂಧಿಗಂತೂ ನಾ ರಾಹುಲ್ ಗಾಂಧಿ ಹೆಸರು ಯಾಕೆ ತಗೊಂಡಿಲ್ಲ ಅಂತ ಕೆಲವ್ರಿಗೆ ಅದು ತಿಳಿದೇ ಇಲ್ಲ ಏನು ಹೇಳೋದು. ಹಾಗಾಗಿ ನಾನು ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ದು ಈ ನಾಟಕ ನಡೆಯೋದಿಲ್ಲ. ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂಥ ಕೋಟ್ಯಾಂತರ ಜನ ತಯಾರಾಗಿದ್ದಾರೆ. ನಮ್ಮ ವಿಚಾರಧಾರೆಯನ್ನು ಜನ ಒಪ್ಪಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರೆ. ನಿಮ್ಮಂಗೆ ಬಾಂಬ್ ಹಾಕಿದ್ರೆ ನಾವು ಡೋಜಿಯರ್ ಕೊಟ್ಕೋತ ಕೂಡುವಂಥ ಜನ ಅಲ್ಲ ನಾವು. ನಿಮ್ಮಂಗೆ ನಾವು ಆಳ್ಕೋತ ಹೋಗಿ ಅಮೇರಿಕಾದ ಕಡೆ ಹೋಗುವಂಥ ಜನ ಅಲ್ಲ ನಾವು. ಕಾಶ್ಮೀರದಾಗ ಯಾಸೀನ್ ಮಲ್ಲಿಕನ್ ಜೋಡಿ ಶೇಕ್ ಹ್ಯಾಂಡ್ ಮಾಡುವಂಥ ಜನ ನಾವಲ್ಲ. ಟೆರರಿಸ್ಟ್ಗಳಿಗೆ ಬಿರಿಯಾನಿ ತಿನ್ನಿಸುವಂಥ ಜನ ಅಲ್ಲ. ಈ ದೇಶದ ಮೇಲೆ ಕಣ್ಣು ಕೆತ್ತಗದು ನೋಡಿದ್ರೆ ಆ ಕಣ್ಣನ್ನು ಕಿತ್ತಿ ಹಾಕುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಆಟ ನಡೆಯೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ನಿಮ್ದು ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಇರಬಹುದು, ಇರೋದಷ್ಟೇ ಹೆಸರಿಗೆ ಕಾಂಗ್ರೆಸ್, ಇದು ಹೆಸರು ಸಿದ್ದರಾಮಯ್ಯ. ಆದ್ರೆ ಸಿದ್ಧನೂ ಇಲ್ಲ, ರಾಮನೂ ಇಲ್ಲ ಅವರ ಮನಸ್ಸಿನಲ್ಲಿ. ಹಾಗಾಗಿ ಇವತ್ತು ಈ ಜಾಗೃತಿ ಸಮಾವೇಶವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ. ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಪೂಜ್ಯ ಖಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಏನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ, ಮಂಜುನಾಥನ ಅನುಗ್ರಹ ಇದೆ, ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ. ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮೇಲೆ ಮೋದಿ ಸರ್ಕಾರ ಇದೆ ಅನ್ನುವಂಥ ಸಂಗತಿಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಆ ಕಡೆ ನಾನು ಹೇಳ್ತಾ ಇದ್ದೆ ಚಾಮುಂಡಿ ಬೆಟ್ಟದ ಜೊತೆಗೆ ಈಗ ಮುಸ್ತಾಕ್ ಬಾನುನ್ ಕರ್ಕೊಂಬಂದು ಆ ದೀಪಾ ಬಸ್ತಿನ ಬಿಟ್ರೆ ಎಲ್ಲೋ ಪಾಪ ಬಂದು ದೀಪಾ ಬಸ್ತಿನ ಹಾಕ್ಬಿಟ್ರಿ. ಅವ್ರು ಹಿಂದೂ. ಮುಸ್ತಾಕ್ ಬಾನು ಏನು ಹೇಳಿದ್ರು, ನೀವು ಅರಿಶಿಣ ಕುಂಕುಮ ಹಾಕಿ ನೀವು ಚಾಮುಂಡೇಶ್ವರಿಯನ್ನ ನೀವು ದೇವತೆಯನ್ನಾಗಿ ಮಾಡಿಬಿಟ್ರಿ, ನಾವು ಕನ್ನಡ ಹೆಂಗೆ ಕಲಿಬೇಕಂತ ಕೇಳ್ಬೇಕಪ್ಪ ಇವ್ರ ಕಡೆಯಿಂದ. ಭುವನೇಶ್ವರಿಯನ್ನ ನಾವು ಹೆಂಗೆ ಒಪ್ಕೋಬೇಕಂತ. ಇಲ್ಲಿನ ಅನ್ನ ತಿಂತಾರ, ಕಾವೇರಿ ನೀರು ಕುಡಿತೀರಿ, ನಾಚಿಕ್ ಬರೋದಿಲ್ಲ ನಿಮ್ಗೆ ಹಿಂಗೆ ಮಾತಾಡಿ. ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತೀರಿ.
ನಾವು ಉದ್ಘಾಟನೆ ಮಾಡೋಕ್ಕೂ ನಾ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟೇನೆ. ಉದ್ಘಾಟನೆ ಮಾಡೋದಕ್ಕೂ ಅಭ್ಯಂತರಿಲ್ಲ, ಕ್ಷಮೆ ಕೇಳ್ರಿ. ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ, ಚಾಮುಂಡಿ ಮಾತೆಯನ್ನು ಒಪ್ತೀನಿ. ನಾನು ಚಾಮುಂಡಿ ಮಾತೆಗೆ ತಲೆಬಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ರಿ, ನಾವು ನಿಮ್ಮನ್ನು ಬಂದು ಸ್ವಾಗತ ಮಾಡ್ತೀವಿ. ನಿಮ್ಮ ಏನು ಬೇಕಾದ್ ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಂಡ್ರಿ ದೇಶದಾಗ ನೀವು. ಆ ಕಾಲ ಹೋತದು. ನೆಹರು ಕಾಲ, ರಾಜೀವ್ ಗಾಂಧಿ ಕಾಲ, ಶಾಬಾನು ಪ್ರಕರಣದಾಗ ಬೇಕಾದಂಗೆ ತಿದ್ದೆ ಆಗ್ತಾನೆ. ಇವ್ರ ಕಾಲದಾಗ ಒಂದು ಕಾನೂನು ಮಾಡಿದ್ರು. ಯಾವ ರೀತಿ ಹಿಂದೂ ವಿರೋಧಿ ಮನಸ್ಥಿತಿ ಅದ ಅಂತಂದ್ರೆ ಅನೇಕರಿಗೆ ಗೊತ್ತಿಲ್ಲ. ಇಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರ ಒಂದು ಕಾನೂನು ಮಾಡ್ಲಿಕ್ಕೆ ಹೊರಟಿದ್ರು. ಏನದು? ಕಮ್ಯುನಲ್ ವೈಲೆನ್ಸ್ ಬಿಲ್. ಆ ಕಮ್ಯುನಲ್ ವೈಲೆನ್ಸ್ ಬಿಲ್ ಅಂದ್ರೆ ನಿಮ್ಮ ಊರಾಗ, ನಿಮ್ಮ ಓಣ್ಯಾಗ ಗದ್ದಲಾದ್ರೆ ಅದಕ್ಕೆ ಬೇರೆ ಯಾರು ಹೊಣೆಗಲ್ಲ, ಕೇವಲ ಹಿಂದೂಗಳು ಮಾತ್ರ ಹೊಣೆ ಅನ್ನುವಂಥ ಒಂದು ಕಾನೂನು ಮಾಡ್ಲಿಕ್ಕೆ ಹೊಂಟಂತ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ. ಅವತ್ತು 4 ಜನ ಈ ಕಾನೂನು ಜಾರಿಗೆ, 7 ಜನ ಸಮಿತಿ, ಅದರೊಳಗೆ 4 ಜನ ಅಲ್ಪಸಂಖ್ಯಾತರು ಇರ್ಬೇಕಂತ ಕಾನೂನು ಮಾಡ್ಲಿಕ್ಕೆ ಕೊಟ್ಟಿದ್ರು. ಆ ಕಾಲದಲ್ಲಿ ಪ್ರಣವ್ ಮುಖರ್ಜಿ ಅವರು ಬಾಳಾಗಿದ್ರ ಗಲಾಟೆ ಆಗತ್ತಾ, ಇದ್ರ ವಿರುದ್ಧವಾಗಿ ಜನ ಹೇಳ್ತಾರ ಅಂತ ಹೇಳಿದಾಗ 14ರ ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿದ್ರು. 14ರ ನಂತರ ಅಡ್ರೆಸ್ಸೇ ಸಿಗ್ತಾ ಇಲ್ಲ. 14ರ ನಂತರ ಅಲ್ಲ, ನೀವಿನ್ನು ಮುಂದೆ ಈ ದೇಶದೊಳಗೆ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಹಾಗಾಗಿ ಜಾಗೃತಿ ಒಂದೇ ಇದಕ್ಕೆ ಪರಿಹಾರ. ಜಾತಿ, ಮತ, ಪಂಥ, ಭೇದ ಎಲ್ಲವನ್ನು ಬಿಟ್ಟು, ಭಾಷೆ ಎಲ್ಲವನ್ನು ಬಿಟ್ಟು ನಾವು ಒಂದಾಗಿ ಈ ದೇಶದ ಹಿತಕ್ಕಾಗಿ, ದೇಶದಿಂದ ಹೊರಗಡೆ ಆಕ್ರಮಣವಾದಾಗ ಅದಕ್ಕೂ ಎದುರಿಸಲಿಕ್ಕೆ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ, ದೇಶದೊಳಗೆ ಒಳಗಿದ್ದಂಥವ್ರು ಇಂಥ ಕುತ್ಸಿತ ಬುದ್ಧಿಯವರು ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಬೇಕಾದ್ರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು. ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ. ಅಣ್ಣಪ್ಪನ ಆಶೀರ್ವಾದ, ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ. ಆದರೆ ನಾವೆಲ್ಲರೂ ಸದಾ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸುವುದೇ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಮಂಜುನಾಥ್ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ. ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಸಭಾಂಗಣ ನೋಡುವಾಗ ಎಷ್ಟು